ಎಲ್ರಿಗೂ ನಮಸ್ಕಾರ. ಇವತ್ತು ಏನು ನಮ್ಮ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಕರ್ನಾಟಕದಿಂದ ಕೇರಳ ತಮಿಳುನಾಡಿಗೂ ಹೋಗ್ತಾ ಇದಾರೆ. ಆ ವಾಹನಗಳಲ್ಲಿ ಕನ್ನಡ ಬಾವುಟ ಹಾಕುವ ವಿಚಾರವಾಗಿ ಬಹಳಷ್ಟು ನೋವಾಗಿದೆ. ಯಾಕೆ ಅಂದ್ರೆ ನೋಡಿ, ಅಲ್ಲಿ ತಮಿಳ್ನಾಡಲ್ಲಿ ಅವನು ಯಾವನೋ ಥರ್ಡ್ ಕ್ಲಾಸ್ ಅವನು ಆ ರಾಜ್ಯದಲ್ಲಿ ಹೋಗಿ ಕರ್ನಾಟಕದ ಸ್ವಲ್ಪ ಜನ ಇವ್ರ ಮೇಲೆ ದಬ್ಬಾಳಿಕೆ ನಡೆದು ಕಪಾಲ್ ಕೊಡಿತಾನೆ ಬಾವುಟ ಕಿತ್ತಾಕೋಕೆ. ಇವ್ರಿಗೆ ಕಾವೇರಿ ನೀರ್ ಬೇಕು, ನಿಲ್ಸ್ಬಿಟ್ರೆ 24 ಗಂಟೆ ಇವ್ರು ಒಬ್ರು ಇರಲ್ರು. ಕಾವೇರಿ ನೀರು ನಿಲ್ಸ್ಬಿಟ್ರೆ ಒಬ್ರು ಇರಲ್ಲ. ಮನ ಮರ್ಯಾದೆ ಇದೆಯಾ? ಈ ಅಲ್ಲಿ ಹೋದಂತ ಜನಗಳಿಗೆ ಬಾವುಟ ತೆಗೆದ್ರೆ ಇವ್ರಿಗೆ ಏನ್ ಸಿಗುತ್ತೆ? ಕರ್ನಾಟಕದಲ್ಲಿ ಎಷ್ಟು ಜನ ತಮಿಳ್ನಾಡು ವ್ಯಾಪಾರ ವಹಿವಾಟು ಮಾಡ್ತಾವ್ರೆ, ಅವ್ರನ್ನ ನಿಲ್ಸಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಅವರು, ಕನ್ನಡ ಪರ ಸಂಘಟನೆಗಳು ಒಂದು ಸರಿ ಮುಷ್ಟಿ ಹಿಡಿದು ನಿಂತ್ಕೊಂಡ್ರೆ ಯಾರು ತಮಿಳ್ನಾಡಿಗರು ಕೇರಳಿಗರು ಯಾರು ಇರಲ್ಲ. ಇಲ್ಲಿ ಬೇಕರಿಗಳು ಮಡಗಿ ಬಿಸ್ನೆಸ್ ಮಾಡೋರು, ಸೇಟುಗಳು ಎಲ್ಲ ಹೊರ ರಾಜ್ಯದಿಂದ ಬಂದವರು ತಮಿಳ್ನಾಡಲ್ಲಿ ಈಗ ಬಿಸ್ನೆಸ್ ಮಾಡಕ್ ಬರ್ತಾರೆ. ಅವ್ರದೆಲ್ಲ ವಾಹನಗಳು ತರದಾಕ್ಲಾ, ವಾಹನ ನಂಬರ್ ನೋಡಿ. ನಾವು ಕರ್ನಾಟಕದಿಂದ ರಕ್ಷಣಾ ವೇದಿಕೆ ಕನ್ನಡ ಪರ ಸಂಘಟನೆಗಳು ನಿಂತ್ಕೊಂಡ್ರೆ ನೀವು ಉಳಿತೀರಾ? ಅಲ್ಲಿ ಯಾರೋ ಒಂದು 3-4 ಸಾವಿರ ಏನ್ ಮಾಡಿ ದಬ್ಬಾಳಿಕೆ ಮಾಡಿ ಒಂದು ಕಪಾಲ್ ಕೊಡಿಸಲಿ. ನಿಮ್ಗೆ ಎಷ್ಟೋ ಕೊಬ್ಬು. ಬರ ಕರ್ನಾಟಕಕ್ಕೆ ಬಂದು ನೋಡಿದ್ರೆ ಗಡಿ ಭಾಗಕ್ಕೆ ಬರೀ ಸಾಕು, ಏನು ಬೇಡ. ನೀವು ನಿಮ್ ರಾಜ್ಯದ ಒಳಗಡೆ ತೋರಿಸಿಲ್ಲ ದರ್ಪಣ, ನೀವು ಗಡಿ ಭಾಗಕ್ಕೆ ಬಂದು ನೋಡಿ, ತೋರಿಸಿ ನೋಡುವ. ಮಾನ ಮರ್ಯಾದೆ ಇದ್ರೆ ಒಂದು ರಾಜ್ಯ ವಿವಿಧ ಒಕ್ಕೂಟ ವ್ಯವಸ್ಥೆಯಲ್ಲಿ ಆಯಾ ರಾಜ್ಯದಲ್ಲಿ ಅವ್ರ ಬಾವುಟಗಳು ಪ್ರತ್ಯೇಕವಾಗಿರ್ತವೆ. ವಾಹನಗಳಲ್ಲಿ ಹಾಕೊಳ್ಳೋದು ಸರ್ವೇ ಸಾಮಾನ್ಯ. ನೀವು ತಮಿಳ್ನಾಡಲ್ಲಿ ಹಾಕಬೇಕಿಲ್ಲ ವಾಹನಗಳು, ಕಪ್ಪು ಬಾವುಟಗಳು ಯಾವ ತರದು ನಿಮ್ಮ ರಾಜಕೀಯ ಪಕ್ಷಗಳದು ಹಾಕಬನ್ನಿ, ನೋಡ್ತೀನಿ, ಕಿತ್ತು ಬಿಸಾಕ್ತಿವಿ. ಎಚ್ಚರಿಕೆ, ಇದೇ ಫಸ್ಟ್ ಅಂಡ್ ಲಾಸ್ಟ್, ಕೊನೆ ಆಗ್ಬೇಕು. ಕನ್ನಡ ಪರ ಸಂಘಟನೆಗಳು ನಿಂತ್ರೆ ನೀವ್ ಯಾರು ಉಳಿದಿಲ್ಲ. ಎಲ್ಲಾ ತಮಿಳಿಗರು, ಎಲ್ಲಾ ಕೇರಳಿಗರು ಈ ರಾಜ್ಯ ಬಿಡ್ಬೇಕಾಯ್ತದೆ. ಆ ಸನ್ನಿವೇಶ ತಂದ್ಕೊಂಡ್ರೆ ಅದು ನಿಮ್ಮ ದುರಂತ. ಎಚ್ಚರಿಕೆ ಕೊಡ್ತಾ ಇದೀನಿ. ಅವ್ನು ಯಾವನ ದರ್ಪ ಮಾಡ್ತಾನ ನೋಡ್ತಾ ಇದೀನಿ. ಅದು ಮಾಲಾಧಾರಿಗಳ ಮೇಲೆ ಕೈ ಮಾಡ್ತಾನೆ ಅಂದ್ರೆ ನಿಮ್ಗೆ ಎಲ್ಲಿದ್ದದು ಭಕ್ತಿ? ಎಲ್ಲಿ ದೈವತ್ವ ಇದ್ದದು? ಇಲ್ಲ. ಹಂಗಾದ್ರೆ ನೀವು ಥರ್ಡ್ ಕ್ಲಾಸ್ಗಳ? ಈ ರಾಜ್ಯದ ನೀರು ಬೇಕು, ಈ ರಾಜ್ಯದಲ್ಲಿ ವ್ಯಾಪಾರ ಮಾಡಕ್ಕೆ ಜಾಗ ಬೇಕು, ಗಾಳಿ ಬೇಕು. ಬಾವುಟ ಹಾಕೊಂಡ್ರೆ ಅದರಿಂದ ಏನ್ ನಿಮ್ಗೆ ಆಗೋದು? ಇನ್ನು ಹೆಚ್ಚಿನ ರೀತಿಯಲ್ಲಿ ಹಾಕಬತ್ತೀವಿ. ಏನ್ ತಡಿತೀರ? ತಾಕತ್ತೀರ? ತಡೆಯಲ್ಲ, ನೋಡ್ತೀನಿ. ನೀವು ರಾಜ್ಯದಲ್ಲಿ ವ್ಯಾಪಾರ ಮಾಡ್ತೀರಾ? ನೀವು ಇರ್ತೀರ, ಬರ್ತೀರ, ಕಾಲ ಹಾಕ್ತೀರಾ? ಹೊಸರು ದಾಟ್ಬಿಟ್ಟು ಬನ್ನಿ, ನೋಡ್ತೀನಿ. ಪ್ರತಿಯೊಂದು ಮೂಲ ಇರೋ ಬೇಕರಿಗಳು ಕೂಡ ಅವರವೇ. ಎಲ್ಲರೂ ತೆಗೆದಾಕ್ಬೇಕು. ಯಾವ ತಮಿಳು ವಾಹನ ಬತ್ತ ಅಲ್ಲಿ ನಿಲ್ಸಿ ಅಡ್ಡಗಡ್ತೀವಿ. ಆಯ್ತು, ನಮ್ಮ ರಾಜ್ಯದಲ್ಲಿ ಸಂಪದ್ಭರಿತವಾಗದೆ, ನಿಮ್ಮನ್ನೇನ್ ನಾವು ಅವಲಂಬಿತರಾಗಿಲ್ಲ. ಬರೀ ಕಾವೇರಿ ನೀರು ನಿಲ್ಸಿದ್ರೆ ನಿಮ್ ಕತೆ ಮುಗಿದೋಯ್ತದೆ. ರಾಜ್ಯದ ಸಾರ್ವಜನಿಕರ ಅಭಿಪ್ರಾಯ, ಈ ರಾಜ್ಯದ ಜನತೆಯ ಅಭಿಪ್ರಾಯ ಒಡ್ಗೂಡಿ ಏನಾರ ಕಾವೇರಿಗೆ ಅಡ್ಡ ನಿಂತ್ಕೊಂಡ್ರೆ ನಿಮ್ ಕುಡಿಕ್ ನೀರಿರಲ್ಲ, ಸಾಯ್ಬೇಕಾಯ್ತದೆ ಒಂದೊಂದು ಹನಿಗುವೆ. ಭ್ರಾತೃತ್ವ, ಸಹೋದರ ಮನೋಭಾವನೆ ಇಟ್ಕೊಂಡು ನಾವು ನಿಮ್ಗೆಲ್ಲ ಅವಕಾಶ ಕೊಟ್ರೆ ದಬ್ಬಾಳಿಕೆ ಮಾಡ್ತೀರಾ? ಈ ದಬ್ಬಾಳಿಕೆ ನಿಲ್ಬೇಕು. ನಿಮ್ಗೆ ಕಠಿಣವಾದಂತ ನಾವು ಉತ್ತರ ಕೊಡ್ಬೇಕಾಯ್ತದೆ ಎಲ್ಲಾ ಸಂಘಟನೆಗಳು. ಇದು ಇಲ್ಲಿಗೆ ಸ್ಟಾಪ್ ಆಗ್ಬೇಕು. ಎಚ್ಚರಿಸ್ತಾ ಇದೀನಿ, ಹುಷಾರ್. ಪ್ರತಿಯೊಂದು ಸಂಪಾದನೂ ಕೂಡ ಎಲ್ಲ ಇಲ್ಲಿಂದ ಹೋಯ್ತಿರೋದು. ಆ ಕಡೆಯಿಂದ ಒಂದ್ ರೂಪಾಯಿ ಬರ್ತಾ ಇಲ್ಲ. ನೀವು ಎಲ್ಲ ಬೇಕರಿಗಳನ್ನು ಕೂಡ ಎಲ್ಲಿಂದ ಬಂದಿರೋರು ಎಲ್ಲರನ್ನು ಬಾಗ್ಲಾಕ್ಸ್ಬೇಕಾಯ್ತದ. ನಾವು ನಮ್ಮ ದೇಶದ ಜನಕ್ಕೆ ಏನಾದ್ರು ತೊಂದರೆ ಕೊಟ್ರೆ, ಈಗ ಏನ್ ನಾವು ಮಾತಾಡಿದೀವಿ ಅದ್ರ ಪಕ್ಕ ನಾವು ನಡ್ಕೊಡ್ತೀವಿ. ಜೊತೆಗೆ ಮುಂದೆ ಹೋರಾಟ ಬಹಳ ಕಠಿಣವಾಗಿರ್ತದೆ, ಅನುಭವಿಸ್ತೀರಾ. ಅದ್ರ ಬಿಟ್ಬಿಟ್ಟು ಸೌಹಾರ್ದಯುತವಾಗಿ ಬಾಳಿ ಬದುಕಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ರಾಜ್ಯದ ಹೊರ ರಾಜ್ಯಕ್ಕೆ ಹೋಗೋರು ಬಾವುಟ ಕಟ್ರಿ ಅದೇನ್ ಮಾಡ್ಬಿಡ್ತಾರೆ? ಸಾಯಿಸ್ಬಿಡ್ತಾರ? ಬದುಕ್ಬಿಡ್ತಾರೆ ಇವರು? ಸಾಯಿಸ್ಬಿಟ್ಟು ಹೊಡೆದ್ಬಿಟ್ಟು ಇದ್ ಮಾಡ್ಬಿಡ್ತಾರ. ಅವ್ನು ತಾಕತ್ತಿದ್ರೆ ಅವ್ನು ಯಾವನ ಮೊನ್ನೆ ವೈಟ್ ಶರ್ಟ್ ಹಾಕೊಂಡು ನೋಡಿದ್ರೆ ಅವ್ನು ಬರ್ಲಿ, ತಾಕತ್ತಿದ್ರೆ ಅಲ್ಲಿ ದರ್ಪ ತೋರೋದಲ್ಲ, ಆ ರಾಜ್ಯದೊಳಗೆ ದರ್ಪ ತೋರೋದಲ್ಲ, ಹೊರಗಡೆ ಬಂದು ತಾಕತ್ತಿದ್ರೆ ತೋರಿಸ್ಬೇಕು. ಎಚ್ಚರಿಕೆ ಕೊಡ್ತಾ ಇದೀನಿ. ಕನ್ನಡ ಭಾಷೆ, ಜಲ, ಬಾವುಟ ಆಗ್ಲಿ ಇನ್ನೊಂದಾಗ್ಲಿ ನಾಡಿಗೆ ನೀವು ಅವಮಾನ ಮಾಡೋದಾದ್ರೆ ನಿಮ್ಗೆ ತಕ್ಕ ಶಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ, ಹನುಮಂತರಾಜ್ ಕೆ, ರಾಜ್ಯಾಧ್ಯಕ್ಷರು, ಸಮಾಜ ರಕ್ಷಣೆ, ಮೈಸೂರು.